ಹೊಸ ದಿಗಂತ ಡಿಜಿಟಲ್ ಸುದ್ದಿವಾಹಿನಿಯ ರೇಷ್ಮೆ ರಾಜನೀತಿ ದೈನಂದಿನ ವಿಶ್ಲೇಷಣಾ ಕಾರ್ಯಕ್ರಮದ ವೀಕ್ಷಕರೆಲ್ಲರಿಗೂ ಹೃತ್ಪೂರ್ವಕ ನಮಸ್ಕಾರಗಳು. ದೇವರಾಜ ಅರಸು ಎಂಬ ದೈತ್ಯ ಶಕ್ತಿ 1956ರಲ್ಲಿ ಕನ್ನಡ ಭಾಷಿಕ ಪ್ರದೇಶಗಳೆಲ್ಲ ಏಕೀಕರಣಗೊಂಡು ನವ ಮೈಸೂರು ರಾಜ್ಯ ಅರಳಿದ ಮೇಲೆ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬಂದ ಪ್ರಜಾಪ್ರಭುತ್ವ ಅದು ಬಹುತೇಕ ಜಾತಿ ತಲೆಯಣಿಕೆ ಲೆಕ್ಕಾಚಾರದ ಡೆಮಾಕ್ರಸಿ ಆಗಿತ್ತು. ಅಂದರೆ ಏಕೀಕರಣದ ನಂತರದ ಮೊದಲ 15 ವರ್ಷಗಳ ಕಾಲ ನಿರಂತರವಾಗಿ ಒಬ್ಬರಾದ ಮೇಲೆ ಒಬ್ಬರಂತೆ 4 ಲಿಂಗಾಯತ್ ಸಮುದಾಯದ ಉತ್ತರ ಕರ್ನಾಟಕ ಮೂಲದ ಲಿಂಗಾಯತ್ ಸಮುದಾಯದ ಮಂತ್ರಿಗಳೇ ರಾಜಕೀಯದಲ್ಲಿ ಅತ್ಯಂತ ವರ್ಚಸ್ವಿಗಳಾಗಿದ್ದರು, ಪ್ರಭಾವಶಾಲಿಗಳಾಗಿದ್ದರು. ಅದಕ್ಕೂ ಮುಂಚೆ ಹಳೆ ಮೈಸೂರು ರಾಜ್ಯದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಆಯಿತು. ಏಕೀಕರಣದ ನಂತರ ಒಕ್ಕಲಿಗರು ಮತ್ತು ಲಿಂಗಾಯತರ ನಡುವಿನ ಪೈಪೋಟಿಯೇ ಕರ್ನಾಟಕದಲ್ಲಿ ಪ್ರಜಾಪ್ರಭುತ್ವದ ಜೀವಾಳ ಅನ್ನೋ ರೀತಿಯಲ್ಲಿ ನಡೀತಾ ಇತ್ತು. ಈ ಜಾತಿ ತಲೆಯಣಿಕೆ ಲೆಕ್ಕಾಚಾರದ ಸೂತ್ರವನ್ನೇ ಬದಲಿಸಿದ ಅಗ್ರಮಾನ್ಯ ಹೆಸರು ಅಂತಂದರೆ ಡಿ ದೇವರಾಜ ಅರಸು. 1972ರಿಂದ 1980 ಜನವರಿ 7ರವರೆಗೆ ಸತತವಾಗಿ 8 ವರ್ಷಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ದಾಖಲೆ ಸ್ಥಾಪಿಸಿದ ದೇವರಾಜ ಅರಸು ಕೇವಲ ದೀರ್ಘಾವಧಿ ಆಳ್ವಿಕೆಯ ದಾಖಲೆಯನ್ನು ಮಾತ್ರವಲ್ಲ, ಒಂದು ಪರಿವರ್ತನಶೀಲ ರಾಜಕಾರಣದ ಒಂದು ಹೊಸ ಪರ್ವವನ್ನೇ ಇಡೀ ಭಾರತ ದೇಶಕ್ಕೆ ಮಾದರಿಯಾಗುವಂತೆ ಇಲ್ಲಿ ಸ್ಥಾಪಿಸಿ ತೋರಿಸಿದರು ದೇವರಾಜ ಅರಸು. ದೇವರಾಜ ಅರಸು 1952ರಿಂದ ಸತತವಾಗಿ ತಮ್ಮ ಜೀವನದ ಕಡೆಯವರೆಗೂ ಕೂಡ, ಅಂದರೆ ಜೂನ್ 6, 1982ರವರೆಗೆ ಸತತವಾಗಿ ಕರ್ನಾಟಕ ವಿಧಾನಸಭೆಯ ಸದಸ್ಯರಾಗಿದ್ದರು. ಒಂದು ಅವಧಿಗೆ ಮಾತ್ರ 1972ರ ಅಸೆಂಬ್ಲಿ ಚುನಾವಣೆಯಲ್ಲಿ ಅವರ ಹುಣಸೂರು ಕ್ಷೇತ್ರದಿಂದ ಡಿ ಕರಿಯಪ್ಪ ಅಂತ ಅವರು ಆರಿಸಿ ಬಂದಿದ್ದರು. ಯಾಕಂದರೆ ದೇವರಾಜ ಅರಸರಿಗೆ ಚುನಾವಣಾ ಪ್ರಚಾರದ ಕಾರ್ಯಭಾರವಿತ್ತು. ಇಷ್ಟು ಸುದೀರ್ಘ ಕಾಲ ಶಾಸಕರಾಗಿದ್ದರೂ ಕೂಡ ಕರ್ನಾಟಕದ ಅಸೆಂಬ್ಲಿಯಲ್ಲಿ ಅವತ್ತು 216 ಇತ್ತು, ಅದಾದ ನಂತರ 222 ಆಯಿತು, 224 ಆಯಿತು. ಕರ್ನಾಟಕದ ವಿಧಾನಸಭೆಯಲ್ಲಿ ಅರಸು ಸಮುದಾಯದಿಂದ ಅವರೊಬ್ಬರೇ MLA ಆಗಿದ್ದರು. ಇದು ಭಾಳ ಮುಖ್ಯ. ತಮ್ಮ ಜಾತಿಯಿಂದ ತಾನೊಬ್ಬನೇ ಶಾಸಕನಾಗಿದ್ದರೂ ಕೂಡ 8 ವರ್ಷಗಳ ಕಾಲ ಇಂದಿರಾ ಗಾಂಧಿ ಕಾಂಗ್ರೆಸ್ಸಿನ ಅಗ್ರಗಣ್ಯ ನಾಯಕನಾಗಿ, ಪ್ರಶ್ನಾತೀತ ನಾಯಕನಾಗಿ ಅದು ಹೇಗೆ ಅರಸು ತಮ್ಮ ಪ್ರಭುತ್ವವನ್ನು ಸಾಧಿಸಿದರು ಅನ್ನೋದು ಇವತ್ತಿನ ಪೀಳಿಗೆಗೆ ಸುಲಭವಾಗಿ ಅರ್ಥವಾಗಲಾರದು. ವಿಧಾನಸೌಧದ ಆವರಣದಲ್ಲಿ ಅಲ್ಲಿ ಸ್ಥಾಪನೆ ಆಗಿರೋ ಅನೇಕ ಹಿರಿಯ ನಾಯಕರುಗಳ, ಸುಪ್ರಸಿದ್ಧ ನಾಯಕರುಗಳ ಪ್ರತಿಮೆಗಳ ಪೈಕಿ ದೇವರಾಜ ಅರಸರ ಪ್ರತಿಮೆ ಕೂಡ ಇದೆ. ಪಶ್ಚಿಮ ದ್ವಾರದಲ್ಲಿ ದೇವರಾಜ ಅರಸರ ಪ್ರತಿಮೆ ಇದೆ. ಆದರೆ ದೇವರಾಜ ಅರಸು ಪ್ರತಿನಿಧಿಸ್ತಾ ಇರೋದು ಒಂದು ಪರಿವರ್ತನಶೀಲ ರಾಜಕಾರಣ. ಅವರನ್ನು ಸಾಮಾಜಿಕ ನ್ಯಾಯದ ಪ್ರವರ್ತಕ ಅಂತ ಕರೀತಾರೆ, ಹಿಂದುಳಿದ ವರ್ಗದ ಹರಿಕಾರ ಅಂತ ಬಣ್ಣಿಸ್ತಾರೆ, ಬಡವರ ಬಂಧು ಅಂತೆಲ್ಲ ಬಣ್ಣಿಸ್ತಾರೆ. ನಿಜ, ಯಾರ್ಯಾರು ಈ ದೇವರಾಜ ಅರಸರನ್ನ ಈ ರೀತಿ ಹೊಗಳಿಕೆಯ ಮಾತುಗಳಿಂದ ಪ್ರಶಂಸೆ ಮಾಡಿದ್ರೋ ಅವರೆಲ್ಲ ದೇವರಾಜ ಅರಸು ಮುಖ್ಯಮಂತ್ರಿ ಪದವಿಯ ಅಧಿಕಾರ ಅನುಭವಿಸುವವರೆಗೆ ಮಾತ್ರ ಅವ್ರ ಜೊತೆಗಿದ್ದವರು. ಅವರು ಅಧಿಕಾರ ಕಳ್ಕೊಂಡ ಮರುಗಳಿಗೆಯಲ್ಲೇ ಬಹುಶಃ ಭಾರತದ ಚರಿತ್ರೆಯಲ್ಲೇ ಅತಿ ದೊಡ್ಡ ಸಾಮೂಹಿಕ ಪಕ್ಷಾಂತರ ನಡೆದಿತ್ತು ಜನವರಿ 7, 1980ರಲ್ಲಿ. ಅದ್ರ ಬಗ್ಗೆ ಆಮೇಲೆ ಮತ್ತೆ ಬರೋಣ. ಅಂದಹಾಗೆ ದೇವರಾಜ ಅರಸು ತಮ್ಮ 8 ವರ್ಷದ ಆಳ್ವಿಕೆಯಲ್ಲಿ ಕರ್ನಾಟಕದ ರಾಜಕೀಯದ ಪ್ರಕ್ರಿಯೆಯನ್ನು ಯಾವ ರೀತಿ ಬದಲಿಸೋದು ಅಂತಂದರೆ, ನಾಯಕತ್ವ ಅನ್ನೋದು ಕೇವಲ ಜಾತಿ ತಲೆಯಣಿಕೆ ಲೆಕ್ಕಾಚಾರದವನ್ನು ಮಾತ್ರ ಆಧರಿಸಿದ್ದಲ್ಲ, ಜಾತಿ ಸಂಖ್ಯಾಬಲವಷ್ಟೇ ನಾಯಕತ್ವದ ಮಾನದಂಡವಲ್ಲ. ಜಾತಿ ಕೇಂದ್ರಿತ ರಾಜಕಾರಣದ ಬದಲು ಒಂದು ರಾಜಕಾರಣಕ್ಕೆ, ಅಧಿಕಾರ ರಾಜಕಾರಣಕ್ಕೆ, ಚುನಾವಣಾ ರಾಜಕಾರಣಕ್ಕೆ ಒಂದು ಗಟ್ಟಿಯಾದ ವೈಚಾರಿಕತೆ ಮತ್ತು ಸೈದ್ಧಾಂತಿಕ ಬದ್ಧತೆಯ ಹೊಸ ಆಯಾಮವನ್ನೇ ರೂಪಿಸಿದರು ದೇವರಾಜ ಅರಸು. 1969ರಲ್ಲಿ ಬೆಂಗಳೂರಿನ ಗಾಜಿನ ಮನೆಯಲ್ಲಿ ನಡೆದ ಐತಿಹಾಸಿಕ ಅಖಿಲ ಭಾರತ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ಸು ಇಬ್ಬಾಗವಾಯಿತು. ಆ ಸಂದರ್ಭದಲ್ಲಿ ಅಖಿಲ ಭಾರತ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದವರು ಕರ್ನಾಟಕದವರೇ. ಕರ್ನಾಟಕದ ಅಂದಿನ ಮಾಜಿ ಮುಖ್ಯಮಂತ್ರಿ ನಿಜಲಿಂಗಪ್ಪನವರೇ ಅಖಿಲ ಭಾರತ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು. ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಆಗಿದ್ದರು. ಅವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ವಿಕೋಪಕ್ಕೆ ಹೋದಾಗ ಕಾಂಗ್ರೆಸ್ ಇಬ್ಬಾಗವಾಯಿತು. ಇಂದಿರಾ ಗಾಂಧಿಯವರ ಕಾಂಗ್ರೆಸ್ಸಿಗೆ ಕಾಂಗ್ರೆಸ್ ಆರ್ ಅಂತ ಕರೆದ್ರು, ನಿಜಲಿಂಗಪ್ಪನವ್ರ ಕಾಂಗ್ರೆಸ್ ಓ ಅಂತ ಕರೆದಾಗ ದೇವರಾಜ ಅರಸು ವ್ಯಕ್ತಿಗತವಾಗಿ ನಿಜಲಿಂಗಪ್ಪನವರಿಗೆ ಅತ್ಯಂತ ಅಚ್ಚುಮೆಚ್ಚಿನ ಅನುಯಾಯಿ ಮತ್ತು ಶಿಷ್ಯರಾಗಿದ್ದರೂ ಕೂಡ ಸೈದ್ಧಾಂತಿಕ ಕಾರಣಗಳಿಗಾಗಿ, ತಾತ್ವಿಕ ಕಾರಣಗಳಿಗಾಗಿ ಇಂದಿರಾ ಗಾಂಧಿಯವ್ರ ಜೊತೆ ಗುರುತಿಸ್ಕೊಂಡ್ರು. ಅವತ್ತಿಲ್ಲಿ ಅಧಿಕಾರದಲ್ಲಿ ಇದ್ದಿದ್ದು ನಿಜಲಿಂಗಪ್ಪನವರ ಶಿಷ್ಯರಾದ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಮತ್ತು ರಾಮಕೃಷ್ಣ ಹೆಗಡೆ
ಆರ್ಥಿಕ ಸಚಿವರಾಗಿದ್ದ ಕಾಂಗ್ರೆಸ್ ಸರ್ಕಾರ ಅದು ಇದ್ದಾಗ್ಯೂ ಕೂಡ 1971ರಲ್ಲಿ ಇಂದಿರಾ ಕಾಂಗ್ರೆಸ್ನ ಸಂಚಾಲಕರಾಗಿಬಿಟ್ಟು ದೇವರಾಜ ಅರಸು ಆವತ್ತಿನ ಮೈಸೂರು ರಾಜ್ಯದಾದ್ಯಂತ ಒಂದು ಹೊಸ ರಾಜಕೀಯ ವಿಚಾರಧಾರೆಯನ್ನೇ ಬಿತ್ತಾ ಹೋದರು. ಅದರಲ್ಲಿ ಎರಡು, ಒಂದು ಭೂ ಸುಧಾರಣೆ, ಮತ್ತೊಂದು ಸಾಮಾಜಿಕ ನ್ಯಾಯ. ಈ ಶಬ್ದಗಳನ್ನು ಯಾರೂ, ಈ ಪದಗಳನ್ನು ಯಾರೂ ಅಷ್ಟೊಂದು ಗಂಭೀರವಾಗಿ ಪರಿಗಣಿಸಲಿಲ್ಲ ದೇವರಾಜ ಅರಸು ಬರೋವರೆಗೂ. ಉಳುವವನೇ ಒಡೆಯ, ಟಿಲ್ಲರ್ ಇಸ್ ದ ಓನರ್. ಅದ್ರ ಜೊತೆಗೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಈ ತತ್ವಗಳನ್ನು ಬಿತ್ತುತ್ತಾ ಇಂದಿರಾ ಗಾಂಧಿಯವರ ಗರೀಬಿ ಹಠಾವೋ ಘೋಷಣೆಗೆ ಒಂದು ಖಚಿತವಾದ ಕಾರ್ಯಕ್ರಮ ಆಧಾರಿತ ಪ್ರಣಾಳಿಕೆಯನ್ನೇ ಜನಮಾನಸದಲ್ಲಿ ಬಿತ್ತಾ ಬಂದರು ದೇವರಾಜ ಅರಸು. ಅದರ ಪರಿಣಾಮವಾಗಿ 1971ರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಂದಿರಾ ಕಾಂಗ್ರೆಸ್ ಪಕ್ಷಕ್ಕೆ 27ಕ್ಕೆ 27 ಸ್ಥಾನಗಳು ಬಂದವು. ಶೇಕಡ 100ಕ್ಕೆ 100ರಷ್ಟು ಜಯಗಳಿಸಿದ ದಾಖಲೆ ದೇವರಾಜ ಅರಸರದಾಗಿತ್ತು. ಇದನ್ನು ಆಧರಿಸೇ ಮುಂದೆ ಅಸೆಂಬ್ಲಿಯ ವಿಸರ್ಜನೆ ಆಯಿತು. ದೊಡ್ಡ ಸಂಖ್ಯೆಯಲ್ಲಿ ಶಾಸಕರು, ಕಾಂಗ್ರೆಸ್ ಶಾಸಕರೆಲ್ಲ ಕಾಂಗ್ರೆಸ್ ನಿಜಲಿಂಗಪ್ಪನವರ ಸಂಸ್ಥಾ ಕಾಂಗ್ರೆಸ್ಸನ್ನು ಬಿಟ್ಬಿಟ್ಟು ಇಂದಿರಾ ಗಾಂಧಿಯವರ ಕಾಂಗ್ರೆಸ್ ಪಕ್ಷವನ್ನು ಸೇರಿಕೊಂಡ್ರು. ದೇವರಾಜ ಅರಸರ ಸಂಚಾಲಕತ್ವಕ್ಕೆ ಒಂದು ಆನೆಬಲ ಬಂದಂತಾಗಿತ್ತು. ಅದನ್ನು ಆಧರಿಸಿ ಮುಂದೆ 1972ರಲ್ಲಿ ಅಸೆಂಬ್ಲಿ ಚುನಾವಣೆಗಳು ನಡೆದಾಗ ಆವತ್ತಿನ ಅಸೆಂಬ್ಲಿಯ ಒಟ್ಟು ಸಂಖ್ಯಾಬಲ 216. 216 ಪೈಕಿ 165 ಶಾಸಕರು ಗೆದ್ದು ಬಂದರು. ಇಂದಿರಾ ಕಾಂಗ್ರೆಸ್ನ ಹಸು ಮತ್ತು ಕರು ಗುರುತು, ಅಂದರೆ ಕಾಮಧೇನು ಗುರುತಿನ ಕಾಂಗ್ರೆಸ್ಗೆ ಕರ್ನಾಟಕ ಜನ ದೊಡ್ಡ ಪ್ರಮಾಣದಲ್ಲಿ ಬೆಂಬಲವನ್ನು ಕೊಟ್ಟರು. 165 ಮಂದಿ ಹೊಸ ತಲೆಮಾರಿನ ಶಾಸಕರು ಗೆದ್ದು ಬಂದುಬಿಟ್ರು. ಅದುವರೆಗೂ ಸ್ಥಾಪಿತ ಪಟ್ಟಭದ್ರ ಹಿತಾಸಕ್ತಿಗಳಂತೂ ಯಾರನ್ನು ಗುರುತಿಸಿದ್ರೋ ಅವರೆಲ್ಲ ಸೋತು ಹೋಗ್ಬಿಟ್ರು. ಅನೇಕ ಹೊಸ ತಲೆಮಾರಿನ ಅನಾಮಧೇಯ ಅನಾಮಿಕ ವ್ಯಕ್ತಿಗಳೆಲ್ಲ ಶಾಸಕರಾಗಿ ಆರಿಸಿ ಬಂದರು. ಅವ್ರ ಪೈಕಿ ಇವತ್ತಿಗೂ ಚಾಲ್ತಿಯಲ್ಲಿರೋ ಮಲ್ಲಿಕಾರ್ಜುನ್ ಖರ್ಗೆ, ವೀರಪ್ಪ ಮೊಯ್ಲಿ ಇವರೆಲ್ಲ ಆ ತಲೆಮಾರಿನ, ಧರ್ಮಸಿಂಗ್ ಇವರೆಲ್ಲ ಆ ತಲೆಮಾರಿನ ಮೊದಲ ತಲೆಮಾರಿನ ಶಾಸಕರು. ಅಂದರೆ ದೇವರಾಜ ಅರಸು ಪರಿಚಯಿಸಿದ ವಿವಿಧ ಸಾಮಾಜಿಕ ಹಿನ್ನೆಲೆಯ ಶಾಸಕರೆಲ್ಲ ಗೆದ್ದು ಬಂದರು. ಅವರ ಮಂತ್ರಿಮಂಡಲ ಕೂಡ ಅಷ್ಟೇ, ಅನೇಕ ಹೊಸ ಹೆಸರುಗಳು, ಪ್ರತಿಭಾಶಾಲಿಗಳು ಅವರ ಮಂತ್ರಿಮಂಡಲದಲ್ಲಿದ್ದರು. ಅದೇ ಮೊದಲ ಬಾರಿಗೆ ಎಸ್.ಎಂ. ಕೃಷ್ಣರಾದಿಯಾಗಿ ಎಸ್.ಎಂ. ಕೃಷ್ಣ, ಅಜಿತ್ ಸೇಠ್, ಚಿಕ್ಕೇಗೌಡ, ಹುಚ್ಚಮಾಸ್ತಿಗೌಡ, ಕೆ.ಎಚ್. ಪಾಟೀಲ್ ಮತ್ತು ಎಚ್. ಸಿದ್ವೀರಪ್ಪ, ಎಚ್.ಎಂ. ಚನ್ನಬಸಪ್ಪ ಇತ್ಯಾದಿ ಅನೇಕ ಅನುಭವಿಗಳು ಮತ್ತು ಪ್ರತಿಭಾಶಾಲಿಗಳೆಲ್ಲ ಅವರಲ್ಲಿ ಕ್ಯಾಬಿನೆಟ್ ಸಚಿವರುಗಳಾಗಿದ್ದರು. ದೇವರಾಜ ಅರಸರ ಮೊದಲ ಅವಧಿಗೆ ತಂದ ಅತ್ಯಂತ ಕ್ರಾಂತಿಕಾರಕ ಬದಲಾವಣೆ ಅಂತಂದರೆ ಭೂ ಸುಧಾರಣೆ ಕಾನೂನು. ಭೂ ಸುಧಾರಣೆ ಕಾನೂನನ್ನು ಇಂದಿರಾ ಗಾಂಧಿಯವರೇ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಪಾದಿಸಿದ್ರು ಕೂಡ ಅದನ್ನು ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದ್ದು ದೇವರಾಜ ಅರಸರೇ. ಇತರ ಕಮ್ಯುನಿಸ್ಟ್ ಆಳ್ವಿಕೆಯ ರಾಜ್ಯಗಳು ಪಶ್ಚಿಮ ಬಂಗಾಳ ಮತ್ತು ಕೇರಳದಲ್ಲಿ ಹಿಂಸಾತ್ಮಕ ಹೋರಾಟಗಳ ನಂತರ ಭೂ ಸುಧಾರಣೆ ಬಂದರೆ, ಕರ್ನಾಟಕದಲ್ಲಿ ಪ್ರಜಾಸತ್ತಾತ್ಮಕವಾದ ಅಹಿಂಸಾತ್ಮಕವಾದ ರಾಜಕಾರಣದ ಮೂಲಕವೇ ಈ ಪರಿವರ್ತನೆ ಅಂತಂದರು ದೇವರಾಜ ಅರಸು. ಆ ಭೂ ಸುಧಾರಣಾ ಕಾನೂನಿನ ಕರಡು ತಯಾರಿಕೆಗೂ ಕೂಡ ಭೂಮಾಲೀಕ ವರ್ಗಕ್ಕೆ ಸೇರಿದ ಹುಚ್ಚಮಾಸ್ತಿಗೌಡರನ್ನೇ ಅಧ್ಯಕ್ಷರು ಮಾಡಿದರು. ಆವತ್ತಿನ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಂತಂದರೆ ಅದರ ವೇದಿಕೆಯ ಮೇಲೆ ಅತ್ಯಂತ ಗಂಭೀರವಾದ ಸೈದ್ಧಾಂತಿಕ ಮತ್ತು ವೈಚಾರಿಕ ಚರ್ಚೆಗಳು ನಡೀತಾ ಇದ್ವು, ವಿಚಾರ ವಿನಿಮಯ ನಡೀತಾ ಇತ್ತು. ಅನೇಕ ಸಾರಿ ಸಂಘರ್ಷಗಳು ಕೂಡ, ಅಂದರೆ ವೈಚಾರಿಕ ಸಂಘರ್ಷಗಳು ಕೂಡ ನಡೀತಾ ಇದ್ವು. ಈ ಥರದ ವಿಚಾರ ಮಥನದ ಮೂಲಕ ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಸಿದ್ಧವಾಯಿತು, ಅಸೆಂಬ್ಲಿಯಲ್ಲಿ ಪಾಸ್ ಆಯಿತು. ಅದಕ್ಕೆ ಅದುವರೆಗಿನ ಭೂಮಾಲೀಕ ವರ್ಗದ ಪ್ರತಿರೋಧ ಎಷ್ಟೇ ಇದ್ದರೂ ಕೂಡ ಅದನ್ನು ತಮ್ಮ ಚಾಣಾಕ್ಷತನದಿಂದ, ತಮ್ಮ ಧೀಮಂತಿಕೆ ಮತ್ತು ಹೃದಯ ವೈಶಾಲತೆಯ ಮೂಲಕ ದೇವರಾಜ ಅರಸರು ಎಲ್ಲರ ಮನಸ್ಸನ್ನು ಗೆದ್ಕೊಂಡ್ಬಿಟ್ರು. ಕರ್ನಾಟಕದ ಭೂ ಸುಧಾರಣಾ ಕಾನೂನಿನ ಅತ್ಯಂತ ಪ್ರಮುಖ ಅಂಶ ಅಂತಂದರೆ ಒಂದೇ ಒಂದು ರಾತ್ರೋರಾತ್ರಿ ಗೇಣಿ ಪದ್ಧತಿಯನ್ನು ರದ್ದು ಮಾಡಿದರು, ಗೇಣಿದಾರಿಕೆಯನ್ನು ರದ್ದು ಮಾಡಿಬಿಟ್ರು ದೇವರಾಜ ಅರಸರು. ಉಳುವವನೇ ಒಡೆಯ ಅಂತ ಹೇಳಿಬಿಟ್ಟು ದೊಡ್ಡ ದೊಡ್ಡ ಭೂಮಾಲೀಕರ ಕೈ ಕೆಳಗೆ ಗೇಣಿದಾರರಾಗಿ ಕೆಲಸ ಮಾಡ್ತಿದ್ದ ಕೃಷಿ ಕಾರ್ಮಿಕರು ರಾತ್ರೋರಾತ್ರಿ ಭೂಮಾಲೀಕತ್ವವನ್ನು ಪಡ್ಕೊಂಡ್ಬಿಟ್ರು. ಇದೊಂದು ಶಾಂತಿಯುತ ಕ್ರಾಂತಿ, ಕರ್ನಾಟಕದಲ್ಲಿ ನಡೆದ ಅಹಿಂಸಾತ್ಮಕ ಕ್ರಾಂತಿ. ಉಳುವವನೇ ಒಡೆಯ. ಅದರ ಜೊತೆಗೆ ಯಾರ್ಯಾರಿಗೆ ತಕರಾರಿತ್ತೋ ಈ ಭೂ ಮಾಲೀಕತ್ವಕ್ಕೆ ಸಂಬಂಧಪಟ್ಟ ಎಲ್ಲ ತಕರಾರುಗಳ ಇತ್ಯರ್ಥಕ್ಕಾಗಿ ಭೂ ನ್ಯಾಯ ಮಂಡಳಿಗಳನ್ನು ನೇಮಿಸಿರು ದೇವರಾಜ ಅರಸರು. ಕರಿ ಕೋಟು ಧರಿಸಿದ ವಕೀಲರು ಅಲ್ವೇ ಅಲ್ಲ, ಭೂ ಜಮೀನನ್ನು ಕಳ್ಕೊಂಡ ಮಾಲೀಕರು, ಹೊಸದಾಗಿ ಮಾಲೀಕತ್ವ ಪಡ್ಕೊಂಡ ಗೇಣಿದಾರರು, ಅವ್ರ ನಡುವೆ ಪರಸ್ಪರ ಮುಖಾಮುಖಿ ಸಂಧಾನದ ಮೂಲಕ ದಾಖಲೆಗಳ ಪರಿಷ್ಕರಣೆ ನಡೀತಾ ಇತ್ತು. ಆಯಾ ಉಪವಿಭಾಗಾಧಿಕಾರಿಗಳೇ ಅಧ್ಯಕ್ಷರಾಗಿದ್ದ ಈ ಲ್ಯಾಂಡ್ ಟ್ರಿಬ್ಯುನಲ್ಗಳು ಕೂಡ ಭಾರತದ ಇಡೀ ಆಡಳಿತ ವ್ಯವಸ್ಥೆಯಲ್ಲಿ ಒಂದು ಚರಿತ್ರಾರ್ಹ ಸ್ಥಾನವನ್ನು ಪಡ್ಕೊಂಡ್ವು.
ಇದ್ರ ಜೊತೆಗೆ ದೇವರಾಜ ಅರಸರು ಉತ್ತರ ಕರ್ನಾಟಕದ ಮೂಲದ ವಕೀಲರು LG ಲಕ್ಷ್ಮಣ್ ಗೋವಿಂದ ಹಾವನೂರು ಕಾನೂನು ಕಾಲೇಜಿನ ಪ್ರಾಧ್ಯಾಪಕರಾಗಿದ್ದ ಲಕ್ಷ್ಮಣ್ ಹಾವನೂರರ ಅಧ್ಯಕ್ಷತೆಯಲ್ಲಿ ಕರ್ನಾಟಕದ 2ನೇ ಹಿಂದುಳಿದ ವರ್ಗಗಳ ಆಯೋಗವನ್ನು ಸ್ಥಾಪಿಸಿದರು. ಆ ಹಿಂದುಳಿದ ವರ್ಗಗಳ ಆಯೋಗ ಈ ಸಾಮಾಜಿಕ ನ್ಯಾಯದ ಮೀಸಲಾತಿಗೆ ಒಂದು ಗಟ್ಟಿಯಾದ ಮತ್ತು ಎಲ್ರಿಗೂ ಸುಲಭವಾಗಿ ಅರ್ಥವಾಗುವಂಥ ಒಂದು ವೈಚಾರಿಕ ಚೌಕಟ್ಟನ್ನು, ಒಂದು ಸೈದ್ಧಾಂತಿಕ ಬುನಾದಿಯನ್ನು ರಚಿಸಿಕೊಟ್ಬಿಡ್ತವೆ. ಹಾವನೂರು ಆಯೋಗ ನಡೆಸಿದ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆಯಿಂದಾಗಿ ಕರ್ನಾಟಕದ ವಿವಿಧ ಜಾತಿ ಜನಾಂಗಗಳ ಸ್ಥಿತಿಗತಿಗಳೇನೆಂಬ ವಾಸ್ತವ ಚಿತ್ರಣ ಕರ್ನಾಟಕ ಜನರ ಎದುರಿಗೆ ಬಂತು. ಈ ಹಾವನೂರು ಆಯೋಗಕ್ಕೂ ಕೂಡ ಪ್ರಬಲ ಮತ್ತು ರಾಜಕೀಯವಾಗಿ ಪ್ರಭಾವಶಾಲಿಯಾಗಿದ್ದ ಜನಾಂಗಗಳಿಂದ ಪ್ರತಿರೋಧ ಬಂತು. ಅದು ಎಲ್ಲವನ್ನು ಕೂಡ ಅರಸು ಯಥಾ ಪ್ರಕಾರ ತಮ್ಮ ರಾಜಕೀಯ ಮುತ್ಸದ್ದಿತನ ಮತ್ತು ದೂರದರ್ಶಿತ್ವದಿಂದ ಅದನ್ನೆಲ್ಲ ನಿಭಾಯಿಸಿದರು. ಕೊನೆಗೂ ಹಾವನೂರು ವರದಿ ಬಂದಾಗ ಅದನ್ನು ಆಧರಿಸಿದ ಮೀಸಲಾತಿ ಅಂದರೆ ಹಿಂದುಳಿದ ವರ್ಗಗಳಿಗೆ ಮಾನದಂಡ ಜಾತಿನೇ, ಪ್ರಾಥಮಿಕ ಮಾನದಂಡ ಜಾತಿಯೇ ಯಾಕಿರಬೇಕು, ಜಾತಿ ಮತ್ತು ಆರ್ಥಿಕ ಸಾಮರ್ಥ್ಯ, ಜಾತಿ ಮತ್ತು ಜೀವನೋಪಾಯ ಅಂದರೆ ಕ್ಯಾಸ್ಟ್ ಕಮ್ ಮೀನ್ಸ್ ಟೆಸ್ಟ್ ಅನ್ನೋ ಒಂದು ಮಾನದಂಡವನ್ನು ಜಾರಿಗೆ ತಂದಿದ್ದು LG ಹಾವನೂರು ಆಯೋಗದ ವರದಿ. ಹಾವನೂರು ಆಯೋಗದ ಶಿಫಾರಸುಗಳನ್ನ ಆಧರಿಸಿಬಿಟ್ಟು 1977ರ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ದೊಡ್ಡ ಅಪಾಯವನ್ನು ಮೈ ಮೇಲೆ ಎಳೆದುಕೊಂಡ್ಬಿಟ್ಟು, ಅಂದರೆ ಚುನಾವಣೆಯಲ್ಲಿ ಸೋಲಾಗೋ ಅಪಾಯ ಇತ್ತು, ಅದನ್ನು ಮೆಟ್ಟಿ ನಿಂತು ಆ ಆದೇಶವನ್ನು ಜಾರಿಗೆ ತಂದರು ದೇವರಾಜ ಅರಸರು. ಹೀಗಾಗಿ ಕರ್ನಾಟಕದಲ್ಲಿ ಇಡೀ ದೇಶಕ್ಕೆ ಮಾದರಿಯಾಗುವಂಥ ಒಂದು ಸಾಮಾಜಿಕ ನ್ಯಾಯದ ಮೀಸಲಾತಿ ಸೂತ್ರ, ಅಂದರೆ ಇತರ ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕಲ್ಪಿಸೋದಕ್ಕೆ ಒಂದು ನಿರ್ದಿಷ್ಟವಾದ ವೈಜ್ಞಾನಿಕವಾದ ಮಾನದಂಡವನ್ನು ತಂದಿದ್ದು ಕೂಡ ದೇವರಾಜ ಅರಸರೇ. ಇದೆಲ್ಲದರ ಜೊತೆಗೆ ದೇವರಾಜ ಅರಸು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದ ಡಾಕ್ಟರ್ DM ನಂಜುಂಡಪ್ಪನವರ ಪ್ರತಿಭೆಯನ್ನು ಗುರುತಿಸಿಬಿಟ್ಟು ಅವ್ರನ್ನ ವಿಧಾನಸೌಧಕ್ಕೆ ಕರ್ಕೊಂಡ್ಬಂದು ಆರ್ಥಿಕ ಸಲಹೆಗಾರನಾಗಿ ಪ್ರತಿಷ್ಠಾಪಿಸಿದರು. ದೇವರಾಜ ಅರಸು ಸಚಿವ ಸಂಪುಟದಲ್ಲಿ ಹಣಕಾಸು ಸಚಿವರು, ಸೊಂಡೂರಿನ ಮಾಜಿ ಮಹಾರಾಜ ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದ ಅರ್ಥಶಾಸ್ತ್ರ ಪದವೀಧರ MY ಘೋರ್ಪಡೆ, ಮುರಹರಿರಾವ್ ಘೋರ್ಪಡೆ ಅವರನ್ನ ಹಣಕಾಸು ಸಚಿವರನ್ನಾಗಿ ಮಾಡಿದರು. ದೇವರಾಜ ಅರಸು ಮುಖ್ಯಮಂತ್ರಿ, ದೇವರಾಜ ಅರಸು ಆರ್ಥಿಕ ಸಚಿವ MY ಘೋರ್ಪಡೆ ಮತ್ತು ಆರ್ಥಿಕ ಸಲಹೆಗಾರ ನಂಜುಂಡಪ್ಪ, ಇವು ಮೂವರು ಸೇರಿ ಇಡೀ ದೇಶಕ್ಕೆ ಮಾದರಿಯಾಗುವಂಥ ಬಡತನ ನಿವಾರಣಾ ಕಾರ್ಯಕ್ರಮಗಳನ್ನ ಅಸ್ತಿತ್ವಕ್ಕೆ ತಂದರು. ಅದರಲ್ಲಿ ಬಡವರ ಮನೆ ನಿರ್ಮಾಣದ ಮುಂದೆ ಜನತಾ ಮನೆ ಅಂತ ಅದಕ್ಕೆ ಹೆಸರು ಕೊಟ್ಟರು. ಭಾಗ್ಯಜ್ಯೋತಿ, ಒಂದು ಬಡವರ ಗುಡಿಸಲಲ್ಲಿ ಕೂಡ ಕನಿಷ್ಠ ಒಂದು ವಿದ್ಯುತ್ ದೀಪದ ಬಲ್ಬ್ ಉರಿಬೇಕು, ಅಂದರೆ ವಿದ್ಯುತ್ ಸಂಪರ್ಕ ಕಲ್ಪಿಸುವಂಥ ವ್ಯವಸ್ಥೆ ಕೂಡ ಬಂದಿದ್ದು ಕರ್ನಾಟಕದಲ್ಲೇ. ಅದರ ಜೊತೆಗೆ ಮುಂದೆ ಅದು ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ, ಆ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಕೂಡ ಕರ್ನಾಟಕದಲ್ಲೇ ಮೊದಲು ಚಾಲ್ತಿಗೆ ಬಂತು. ಅದೇ ರೀತಿ ಭೂರಹಿತ ಕೃಷಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಯೋಜನೆ, ಇವೆಲ್ಲವೂ ಕೂಡ ಮುಂದೆ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್, ರೂರಲ್ ಲ್ಯಾಂಡ್ಲೆಸ್ ಅಗ್ರಿಕಲ್ಚರಲ್ ಲೇಬರರ್ಸ್ ಗ್ಯಾರಂಟಿ ಪ್ರೋಗ್ರಾಮ್ ಅಂತ ಇವೆಲ್ಲ ಮೊದಲು ಅವೆಲ್ಲವಕ್ಕೂ ಪ್ರಯೋಗಶಾಲೆ ಆಗಿದೆ ಕರ್ನಾಟಕ. ದೇವರಾಜ ಅರಸು ಕಾಲದ ಕರ್ನಾಟಕ ಸರ್ಕಾರವೇ ಇಡೀ ದೇಶವೇ ಮೆಚ್ಚುವಂಥ ಬಡತನ ನಿವಾರಣಾ ಕಾರ್ಯಕ್ರಮಗಳನ್ನ ಅಸ್ತಿತ್ವಕ್ಕೆ ತಂತು. ದೇವರಾಜ ಅರಸು ಅನೇಕ ಟೀಕಾಕಾರರು ಮತ್ತು ರಾಜಕೀಯ ವಿರೋಧಿಗಳು ಹೇಳೋ ಹಾಗೆ ಅವರು ಜಾತಿವಾದಿ ಆಗಿರಲಿಲ್ಲ, ಆದರೆ ಎಲ್ಲ ಜಾತಿಯ ಬಡವರ ಭಾವನೆಗಳ ಗಾಢ ಪರಿಚಯ ಅವ್ರಿಗಿತ್ತು. ಅದನ್ನು ಆಧರಿಸಿಬಿಟ್ಟೆ ಅವರು ತಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸಿದರು. ಹೀಗಾಗಿ ಅರಸೂರವರ 8 ವರ್ಷಗಳ ಆಳ್ವಿಕೆ ಒಂದು ಪರಿವರ್ತನಶೀಲ ರಾಜಕಾರಣದ ಅಭೂತಪೂರ್ವ ಒಂದು ಪರ್ವ, ಒಂದು ಐತಿಹಾಸಿಕ ಪರ್ವವೇ ಅಂತ ಇವತ್ತು ಕೂಡ ಚಿರಸ್ಮರಣೀಯವಾಗಿ ಉಳಿದಿದೆ. ಆದರೆ ಏನು ಬಂತು, ಕಾಲಾನುಕ್ರಮದಲ್ಲಿ 1979ರಲ್ಲಿ ಅವ್ರಿಗೂ ಇಂದಿರಾ ಗಾಂಧಿ ಅವ್ರಿಗೂ ಭಿನ್ನಾಭಿಪ್ರಾಯ ಬಂತು. ಕಾಂಗ್ರೆಸ್ ಮತ್ತೊಮ್ಮೆ ಇಬ್ಬಾಗವಾಯಿತು. ಬಹುಪಾಲು ಶಾಸಕರು ಅರಸರು ಅಧಿಕಾರದಲ್ಲಿರುವಷ್ಟು ದಿನ ಅವ್ರ ಜೊತೆಗಿದ್ದರು. ಮುಂದೆ 1980ರ ಜನವರಿಯಲ್ಲಿ ಲೋಕಸಭಾ ಚುನಾವಣೆ ನಡೀತು. ಅವಾಗೆಲ್ಲ ಕಾಗದದ ಮತಪತ್ರಗಳಿದ್ವು. ಮತ ಎಣಿಕೆ ಶುರುವಾಯಿತು. 27 ಕ್ಷೇತ್ರಗಳಿಗೆ ಮತ ಎಣಿಕೆ ಶುರುವಾಯಿತು. ಇನ್ನೂ ಅರ್ಧದಷ್ಟು ಅವಾಗ ದಿನವಿಡೀ ನಡೀತಾ ಇತ್ತು. 24 ತಾಸುಗಳು ಸಾಕಾಗ್ತಾ ಇರಲಿಲ್ಲ ಒಂದು ಲೋಕಸಭಾ ಕ್ಷೇತ್ರದ ಮತ ಎಣಿಕೆಗೆ. ಇನ್ನೂ ಅರ್ಧದಷ್ಟು ಮತದಾನ ಮುಗಿದಿರಲಿಲ್ಲ. ತಮಗೆ ಗೊತ್ತಾಯಿತು, ಅರಸು ಅವ್ರಿಗೆ ಗೊತ್ತಾಯಿತು ತಮ್ಮ ಪಕ್ಷ ಸೋಲ್ತಾ ಇದೆ. ಅದು ಗೊತ್ತಾಗ್ತಿರೋ ಹಾಗಿಲ್ಲ. ಸುಳುವು ಸಿಕ್ಕಾಕ್ಷಣವೇ ಯಾರ ಮಾತು ಕೇಳ್ದೇ ತಮ್ಮ ಅಧಿಕೃತ ನಿವಾಸ ಬಾಲಬ್ರೂಯಿಯಿಂದ ನೇರವಾಗಿ ರಾಜಭವನಕ್ಕೆ ಹೋಗ್ಬಿಟ್ಟು ಮುಖ್ಯಮಂತ್ರಿ ಪದವಿಗೆ ತ್ಯಾಗಪತ್ರ ಸಲ್ಲಿಸಿದರು ದೇವರಾಜ ಅರಸು. ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇವರಾಜ ಅರಸರಿಗಿದ್ದ ಆ ಗಟ್ಟಿಯಾದ ನಂಬಿಕೆ ಮತ್ತು ಬದ್ಧತೆ. ದೇವರಾಜ ಅರಸರು ರಾಜೀನಾಮೆ ಕೊಡ್ತಾರೆ ಅಂತ ಗೊತ್ತಾದ ತಕ್ಷಣವೇ ಚನ್ನರಾಯಪಟ್ಟಣದ ಶಾಸಕ ಮತ್ತು ಮಂತ್ರಿ ಸಹೋದ್ಯೋಗಿ ಎಚ್ ಶ್ರೀಕಂಠಯ್ಯನವರ ನೇತೃತ್ವದಲ್ಲಿ ಸುಮಾರು 90 ಜನ ಶಾಸಕರು ರಾತ್ರೋರಾತ್ರಿ
ದೇವರಾಜ ಅರಸರ ಹಡಗನ್ನು ತೊರೆದುಬಿಟ್ಟು ಇಂದಿರಾ ಗಾಂಧಿ ಪಕ್ಷದ ಸಂಚಾಲಕರಾಗಿದ್ದ ಗುಂಡೂರಾಯರ ಪಾಳ್ಯಕ್ಕೆ ಜಗದ್ಬಿಟ್ರು. ಹೀಗಾಗಿ ಅರಸು ಏಕ್ದಮ್ ಅಧಿಕಾರ ಕಳ್ಕೊಂಡ್ರು. ಅವರ ಒಂದು ಕಾಲದ ಶಿಷ್ಯ ಗುಂಡೂರಾಯರು ಇಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರಕ್ಕೆ ಬಂದರು. ಅರಸು ಅಧಿಕಾರ ಕಳ್ಕೊಂಡ ಮೇಲೂ ಕೂಡ ಅರಸೂರವರ ಪರಿವರ್ತನಶೀಲ ರಾಜಕಾರಣ, ಆ ಚಿಂತನೆ ಮತ್ತು ವೈಚಾರಿಕತೆ ತನ್ನ ಗಟ್ಟಿತನವನ್ನು ಕಳ್ಕೊಳ್ಳಿಲ್ಲ. ಮುಂದೆ ದೇವರಾಜ ಅರಸು 1982 ಮೇ 20ರಂದು ಕರ್ನಾಟಕ ಕ್ರಾಂತಿರಂಗ ಅನ್ನೋ ಒಂದು ಪ್ರಾದೇಶಿಕ ಪಕ್ಷವನ್ನು ಕಟ್ಟಿದರು. ದುರದೃಷ್ಟವಶಾತ್ ಮುಂದಿನ 20 ದಿನಗಳಲ್ಲೇ ಅಂದರೆ ಜೂನ್ 6, 1982ರಂದು ಹಠಾತ್ ಹೃದಯಾಘಾತದಿಂದ ದೇಹತ್ಯಾಗ ಮಾಡಿದರು ದೇವರಾಜ ಅರಸು. ಆದರೆ ಅವರ ಗತಿಸಿದ ನಂತರವೂ ಕೂಡ ಕರ್ನಾಟಕ ಕ್ರಾಂತಿರಂಗ ಅನ್ನೋ ಪ್ರಾದೇಶಿಕ ಪಕ್ಷವೇ ಒಂದು ಪರ್ಯಾಯ ಶಕ್ತಿ ಕೇಂದ್ರವಾಗಿ 1983ರಲ್ಲಿ ಪ್ರಪ್ರಥಮ ಬಾರಿಗೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಹಿತರ ಜನತಾರಂಗ ಸರ್ಕಾರ ಅಧಿಕಾರಕ್ಕೆ ಬರಲಿಕ್ಕೆ ಕಾರಣವಾಯಿತು. ದೇವರಾಜ ಅರಸರ ಉತ್ತರಾಧಿಕಾರಿಗಳಾಗಿ ಆ ಕ್ರಾಂತಿರಂಗವನ್ನು ನಿರ್ವಹಿಸಿದವರು ಆವತ್ತು ಅಬ್ದುಲ್ ನಜೀರ್ ಸಾಬ್, ಬಿ ರಾಜಯ್ಯ, ಎಸ್ ಬಂಗಾರಪ್ಪ, ಜೆ.ಎಚ್. ಪಟೇಲ್ ಮುಂತಾದ ನಾಯಕರು, ಜನತಾ ಪಕ್ಷದ ನಾಯಕರುಗಳಾದ ದೇವೇಗೌಡರು, ರಾಮಕೃಷ್ಣ ಹೆಗಡೆ ಅವರು, ಬೊಮ್ಮಾಯಿಯವ್ರ ಜೊತೆಗೆ ಸೇರಿಸಿ ಒಂದು ಪರ್ಯಾಯ ರಾಜಕೀಯ ಶಕ್ತಿಯನ್ನು ಕಟ್ಟಿದರು. ಅದೆಲ್ಲವೂ ಕೂಡ ಮೊದಲು ದೇವರಾಜ ಅರಸರ ಅನೇಕ ಬಡತನ ನಿವಾರಣಾ ಕಾರ್ಯಕ್ರಮಗಳು ಮತ್ತು ಸಾಮಾಜಿಕ ನ್ಯಾಯ ಹಾಗೂ ಭೂ ಸುಧಾರಣೆಯಿಂದ ಯಾರು ಫಲಾನುಭವಿಗಳಾಗಿದ್ದರೋ ಅವರ ಮತಗಳೆಲ್ಲ ಮೊಟ್ಟ ಮೊದಲ ಬಾರಿಗೆ ಕಾಂಗ್ರೆಸ್ನ ವಿರುದ್ಧವಾಗಿ ಚಲಾವಣೆ ಆಗಿದ್ದರಿಂದ ಜನತಾರಂಗ ಅಸ್ತಿತ್ವಕ್ಕೆ ಬಂತು. ಅರಸೂರವರ ಒಟ್ಟು ಕೊಡುಗೆ ಬಗ್ಗೆ ಅತ್ಯುತ್ತಮ ವ್ಯಾಖ್ಯಾನ ನೀಡಿದ್ದೀನಿ ಯಾರೂ ಅಲ್ಲ. ಇವತ್ತೆಲ್ಲ ನಾವು ಸ್ವಲ್ಪ ವ್ಯಂಗ್ಯವಾಡ್ತಾ ಇರ್ತೇವೆ. ಇವತ್ತು ರಾಹುಲ್ ಗಾಂಧಿಯವರ ಪ್ರಧಾನ ಸಲಹೆಗಾರರ ಪೈಕಿ ಒಬ್ಬರಾಗಿರೋ ಜಯರಾಮ್ ರಮೇಶ್ ಅವರು 2001ರಲ್ಲಿ ಎಸ್.ಎಂ. ಕೃಷ್ಣ ಮುಖ್ಯಮಂತ್ರಿತ್ವದ ಕಾಂಗ್ರೆಸ್ ಸರ್ಕಾರಕ್ಕೆ ಅದರ ಯೋಜನಾ ಮಂಡಳಿ ಉಪಾಧ್ಯಕ್ಷರಾಗಿ ಬಂದಿದ್ದರು. ಅವರು ಪಾಲ್ಗೊಂಡ ಮೊದಲ ಸಭೆ, ಅದು ಬಹುಶಃ ಅದು ಒಂದೇ ಸಭೆ ಅಂತ ಕಾಣುತ್ತೆ, ಮೊದಲ ಸಭೆಯಲ್ಲಿ ಹೇಳಿಬಿಟ್ರು ಕರ್ನಾಟಕದಲ್ಲಿ ಕೇವಲ 2 ಅವಧಿಗೆ ಮಾತ್ರ ಪರಿವರ್ತನಶೀಲ ರಾಜಕಾರಣ ಮತ್ತು ಅಭಿವೃದ್ಧಿ ಕೇಂದ್ರಿತ ಆಡಳಿತ ನಡೆದಿತ್ತು. ಅದರಲ್ಲೂ ಒಂದು ದೇವರಾಜ ಅರಸು ಮುಖ್ಯಮಂತ್ರಿ ಆಗಿದ್ದ 8 ವರ್ಷಗಳ ಅವಧಿ. ಅದಾದ ನಂತರ ಅಬ್ದುಲ್ ನಜೀರ್ ಸಾಬ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾಗಿದ್ದ ರಾಮಕೃಷ್ಣ ಹೆಗಡೆ ನೇತೃತ್ವದ ಜನತಾ ಪರಿವಾರದ ಸರ್ಕಾರದ 5.5 ವರ್ಷದ ಅವಧಿ. ಅವೆರಡು ಬಿಟ್ಟರೆ ಉಳಿದಂತೆ ಬಹುತೇಕ ಕರ್ನಾಟಕವನ್ನು ಆಳಿದ ಸರ್ಕಾರಗಳೆಲ್ಲ ಯಥಾಸ್ಥಿತಿವಾದಿ ಸರ್ಕಾರಗಳು, ಸ್ಟೇಟಸ್ ಕೋಯಿಸ್ ಸರ್ಕಾರಗಳು ಅಂತ. ಈ ಟ್ರಾನ್ಸ್ಫಾರ್ಮೇಟಿವ್ ಪಾಲಿಟಿಕ್ಸ್, ಪರಿವರ್ತನಶೀಲ ರಾಜಕಾರಣದ ಹರಿಕಾರ ಅಂತಂದರೆ ದೇವರಾಜ ಅರಸು. ಅದರಿಂದಾಗೇ ಅವರು ಚಿರಸ್ಮರಣೀಯರಾಗಿದ್ದಾರೆ. ಅವರ 110ನೇ ಈ ಜನ್ಮದಿನೋತ್ಸವದಂದು ಅತ್ಯಂತ ಗೌರವಪೂರ್ವಕವಾಗಿ ಅವ್ರನ್ನ ನೆನಪಿಸ್ಕೊಳ್ತಾ ನಾನು 1980ರಲ್ಲಿ ಲಂಕೇಶ್ ಪತ್ರಿಕೆ ಒಡನಾಡಿಯಾಗಿ ಹವ್ಯಾಸಿ ಪತ್ರಕರ್ತನಾಗಿ ನನ್ನ ಚಟುವಟಿಕೆ ಶುರು ಮಾಡಿದಾಗ ದೇವರಾಜ ಅರಸು ಅಧಿಕಾರ ಕಳ್ಕೊಂಡಿದ್ದರು. ಹೀಗಾಗಿ ಅವರೊಂದಿಗೆ ಅತ್ಯಂತ ನಿಕಟವಾದ ಸಂಪರ್ಕ ದೊರಕಿತ್ತು. ಆಗಾಗ್ಗೆ ಭೇಟಿ ಆಗ್ತಿದ್ದೆ, ವಿಚಾರ ವಿನಿಮಯಗಳು ನಡೀತಾ ಇತ್ತು, ಅನೇಕ ಸ್ವಾರಸ್ಯಕರ ಪ್ರಸಂಗಗಳಿದ್ದವು. ಅವನ್ನ ಪ್ರತ್ಯೇಕವಾಗಿ ಇದೇ ವೇದಿಕೆ ಮೇಲೆ ಮುಂದೆ ಹಂಚ್ಕೊಳ್ಳೋಂಥ ಆಶಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದಾನೆ. ನಮಸ್ಕಾರ.